ನಮಸ್ಕಾರ. ಹವ್ಯಕ ಪಾಕಶಾಲೆಗೆ ನಿಮಗೆಲ್ಲರಿಗೂ ಸ್ವಾಗತ. ಮುಂಚೆ ಎಲ್ಲ 50 ವರ್ಷ 60 ವರ್ಷ ದಾಟಿದ ನಂತರ ಕೂದಲು ಬೆಳ್ಳಗಾಗೋದು ಸರ್ವೇ ಸಾಮಾನ್ಯವಾಗಿತ್ತು. ಈಗಂತೂ ಟೀನೇಜಿನ ಮಕ್ಕಳಲ್ಲೇ ಅಥವಾ 20 ವರ್ಷಕ್ಕೇ ಕೂದಲು ಬೆಳ್ಳಗಾಗೋದನ್ನು ನೋಡ್ತಾನೆ ಇರ್ತೀವಿ ದಿನನಿತ್ಯದಲ್ಲಿ. ಹಲವಾರು ಕಾರಣಗಳಿರಬಹುದು ಕೂದಲು ಬೆಳ್ಳಗಾಗೋದಕ್ಕೆ. ಒಂದು ತುಂಬ ಒತ್ತಡದ ಜೀವನ ಶೈಲಿ ಆಗಿರ್ಬೋದು, ಅಥವಾ ಆಹಾರ ಪದ್ಧತಿಯಿಂದ ಆಗಿರ್ಬೋದು. ಈ ಥರ ಬಿಳಿಯಾಗಿರುವ ಕೂದಲಿಗೆ ನಾನಿಲ್ಲಿ ತೋರಿಸುವಂತಹ ಮನೆಮದ್ದನ್ನು ಒಮ್ಮೆ ಟ್ರೈ ಮಾಡಿ ನೋಡಿ. ತುಂಬಾ ಪರಿಣಾಮಕಾರಿಯಾಗಿರುತ್ತೆ. ವಾರಕ್ಕೆ 2 ಸಲ ಇದನ್ನು ಹಚ್ಚೋದ್ರಿಂದ ಕೂದಲು ಬೆಳ್ಳಗಾಗೋದನ್ನು ತಡೆಗಟ್ಬೋದು. ಹೇಗೆ ಮಾಡೋದು ಅಂತ ನೋಡೋಣ. ಇಲ್ಲಿ ಮೆಹಂದಿ ಗಿಡದ ಎಲೆಗಳನ್ನು ನಾನು ತಗೊಂಡಿದ್ದೀನಿ. ಅದನ್ನು ಒಣಗಿಸಿದ್ದೀನಿ. 2-3 ದಿವಸ ಬಿಸಿಲಲ್ಲಿ ಒಣಗಿಸಿದ ನಂತರ ನೋಡಿ ಮಿಕ್ಸಿ ಜಾರಲ್ಲಿ ಹಾಕಿ ಪುಡಿ ಮಾಡ್ಕೊಳ್ಬೇಕು. ಇದನ್ನು ಬಿಸಿಲು ತುಂಬ ಕಡಿಮೆ ಬೀಳುವಂತಹ ಜಾಗ ಅಂತ ಆದರೆ ಒಂದು 3-4 ದಿವಸ ಆದರೂ ಹಿಡಿಬೋದು. ತುಂಬ ಕ್ರಿಸ್ಪಿ ಆಗಬೇಕು. ಅಲ್ಲಿ ತನಕ ಬಿಸಿಲಲ್ಲಿ ಒಣಗೋ ತನಕ, ಪರಪರ ಹೇಳುವ ತನಕ ಒಣಗಿಸಬೇಕು. ನೋಡಿ ಈ ಥರ ಪುಡಿ ಮಾಡ್ಕೊಂಡು ತಂದಿದ್ದೀನಲ್ಲ, ಫೈನ್ ಆಗಿದೆ ಈಗ ಇದು ಪುಡಿ. ಇದನ್ನು ಒಂದು ಡಬ್ಬದಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡು ನಾವು ಬೇಕಾದವಾಗ ಯೂಸ್ ಮಾಡ್ಕೊಳ್ಬೋದು. ಇದನ್ನು ಕೆಮಿಕಲಿಂದ ಕೂಡಿದಂತಹ ಹೇರ್ ಡೈಯನ್ನೆಲ್ಲ ಯೂಸ್ ಮಾಡೋದ್ರಿಂದ ಕೂದಲಿನ ಮೇಲೆ ತುಂಬ ಕೆಟ್ಟ ಪರಿಣಾಮವನ್ನು ಬೀರುತ್ತೆ. ಹೀಗೆ ನ್ಯಾಚುರಲ್ ಆಗಿ ಸಿಗುವಂತಹ ಈ ಥರ ಮೆಹಂದಿ ಪುಡಿಯನ್ನೆಲ್ಲ ಅಪ್ಲೈ ಮಾಡೋದ್ರಿಂದ ತಲೆಗೆ ಬಹಳನೇ ಆರೋಗ್ಯಕರವಾಗಿರುತ್ತೆ. ಕೂದಲು ಹೇರ್ ಫಾಲನ್ನು ಕೂಡ ಕಂಟ್ರೋಲಿಗೆ ತರ್ಬೋದು. ಆಮೇಲೆ ಕೂದಲು ಬೆಳ್ಳಗಾಗೋದನ್ನು ಕೂಡ ತಡೆಗಟ್ಟಬೋದು. ಕೂದಲಿನ ಆರೋಗ್ಯದ ದೃಷ್ಟಿಯಿಂದ ಮೆಹಂದಿ ಎಲೆ ತುಂಬ ಒಳ್ಳೆ ಪರಿಣಾಮವನ್ನು ಬೀರುತ್ತೆ. ಇದು ಮೆಹಂದಿ ಪುಡಿಯನ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈಗಾಗಲೇ. ಇನ್ನು ಸ್ಟವ್ ಮೇಲೆ ಒಂದು ಪಾತ್ರೆನ ತಗೊಂಡು ಅದಕ್ಕೆ 1/4 ಕಪ್ ಆಗುವಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ ನಾನು. 1/4 ಕಪ್ಪಿಗಿಂತ ಸ್ವಲ್ಪ ಜಾಸ್ತಿ ಇದ್ರೂ ಅಡ್ಡಿಯಿಲ್ಲ. ಇಷ್ಟು ಕುದಿಯುವಂತಹ ಈ ನೀರಿಗೆ 2 ಸ್ಪೂನ್ ಆಗುವಷ್ಟು ಟೀ ಪೌಡರನ್ನು ಹಾಕ್ತಾಯಿದ್ದೀನಿ. ಟೀ ಪೌಡರು ಹಾಗೆ ಚೆನ್ನಾಗಿ ಕುದಿಬೇಕದು. ನೀರಲ್ಲಿ ಇದರ ಸತ್ವ ಎಲ್ಲ ಬಿಟ್ಕೊಳ್ಬೇಕು. ಅಲ್ಲಿ ತನಕ ಕುದಿಸ್ಬೇಕು. ಇದನ್ನು ಸ್ಟವನ್ನು ಕಡಿಮೆ ಉರಿಯಲ್ಲಿ ಇಟ್ಕೊಂಡು ನೋಡಿ ಈ ಥರ ಕುದಿಸ್ಬೇಕು. ಕಲರ್ ಅದು ಕಂದು ಕಲರಿಗೆ ಬರುತ್ತಲ್ಲ, ಅಲ್ಲಿ ತನಕ ಕುದಿಸ್ಕೊಳ್ಬೇಕಾಗತ್ತೆ. 5 ನಿಮಿಷಗಳ ಕಾಲ ಲೋ ಫ್ಲೇಮಲ್ಲೇ ಇಟ್ಟು ಹೀಗೆ ಕುದಿಸೋದ್ರಿಂದ ಟೀ ಪೌಡರ್ ಇದ್ದೆಲ್ಲ ಸತ್ವ ಎಲ್ಲ ಬಿಟ್ಕೊಳ್ಳುತ್ತೆ. ಆಮೇಲಿಂದ ಇದನ್ನು ಸ್ಟವನ್ನು ಆಫ್ ಮಾಡಿಕೊಂಡು ಕೆಳಗಡೆ ಇಡಬೇಕು. ಟೀ ಡಿಕಾಕ್ಷನ್ ಸರಿಯಾಗಿ ಕುದ್ದ ನಂತರ ಇದನ್ನು ತಣ್ಣಗಾಗೋದಕ್ಕೆ ಬಿಡಬೇಕು. ಒಂದು 5 ನಿಮಿಷ ಹಾಗೆಯೇ ಬಿಟ್ಟರೆ ತಣ್ಣಗಾದ ನಂತರ ಸ್ಟ್ರೈನರ್ನ ಸಹಾಯದಿಂದ ನೋಡಿ ಹೀಗೆ ಸೋಸ್ಕೊಳ್ತಾ ಇದ್ದೀನಿ. ಇನ್ನು ಇದಕ್ಕೆ ನಾವೀಗ ಆಗಲೇ ಮಾಡಿಟ್ಟಂತಹ ಮೆಹಂದಿ ಪೌಡರನ್ನು ಮಿಕ್ಸ್ ಮಾಡಬೇಕು. 2 ಸ್ಪೂನ್ ಆಗುವಷ್ಟು ನಾವು ಟೀ ಪೌಡರ್ ತಗೊಂಡಿದ್ರೆ ಅದಕ್ಕೆ 1 ಸ್ಪೂನ್ ಆಗುವಷ್ಟು ಮೆಹಂದಿ ಪೌಡರನ್ನು ಹಾಕಬೇಕೀಗ. 1 ಸ್ಪೂನ್ ಆಗುವಷ್ಟು ನೋಡಿ ತಗೊಂಡು ಫುಲ್ ಹಾಕಿದ್ದೇನೆ. ಫುಲ್ಲು 1 ಸ್ಪೂನ್ ಆಗುವಷ್ಟು ಇದೆ ಇದರಲ್ಲಿ. ಅದಷ್ಟನ್ನು ಹಾಕಿ ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿದ ನಂತರ 10-12 ಗಂಟೆಗಳ ಕಾಲ ಹಾಗೆಯೇ ಇದನ್ನು ನೆನೆಯೋದಕ್ಕೆ ಬಿಡಬೇಕು. ರಾತ್ರಿ ಒಂದು 7 ಗಂಟೆಯಿಂದ 8 ಗಂಟೆ ಹೊತ್ತಿಗೆಲ್ಲ ಟೀ ಡಿಕಾಕ್ಷನ್ನ ಜೊತೆಗೆ ಈ ಮೆಹಂದಿ ಪೌಡರನ್ನು ಮಿಕ್ಸ್ ಮಾಡಿದರೆ ರಾತ್ರಿ ಫುಲ್ಲು ಹಾಗೆಯೇ ಬಿಡಬೇಕು. ಒಂದು 10-12 ಗಂಟೆ ಎಲ್ಲ ಹೀಗೇ ಸೆಟ್ ಆದ ನಂತರ ನೋಡಿ ಮಾರನೇ ದಿವಸ ಹೇಗೆ ಬಂದಿದೆ ಅಂತ ನೋಡೋಣ. ಕಲರ್ಫುಲ್ಲಾಗಿ ಬಂದಿದೆಲ್ಲ. ಇದನ್ನು ಇನ್ನು ರೂಟಿಂದ ತಲೆಗೆ ಹಚ್ತಾ ಬರಬೇಕು. ಫುಲ್ ಡೇ ಹಾಗೆಯೇ ಬಿಡಬೇಕು. ಅಥವಾ ಕಡಿಮೆ ಅಂದರೆ 3-4 ಗಂಟೆಗಳ ಕಾಲ ಆದರೂ ತಲೆಯಲ್ಲಿ ಹಾಗೆಯೇ ಬಿಟ್ಟಿರಬೇಕು. ಆಮೇಲೆ ನಂತರ ಸ್ನಾನ ಮಾಡಬೇಕು. ವಾರಕ್ಕೆ 2 ಸಲ ಈ ಥರ ಮಾಡೋದ್ರಿಂದ ಕೂದಲಿಗೆ ತುಂಬಾ ಒಳ್ಳೆಯ ರಿಸಲ್ಟ್ ಸಿಗುತ್ತೆ. ಒಂದು ಸಲ ಮಾಡಿ ನೋಡಿ. ಬಿಳಿ ಕೂದಲಿನ ಸಮಸ್ಯೆಗೆ ಹೇಗೆ ಪರಿಹಾರವನ್ನು ಕಂಡುಕೊಳ್ಳೋದು ಅಂತ ನೋಡ್ಕೊಂಡು ಬಂದ್ರಿ ಅಲ್ವಾ. ವಿಡಿಯೋನ ಹೆಚ್ಚಾಗಿ ಎಲ್ಲ ಕಡೆ ಶೇರ್ ಮಾಡಿ ಸಪೋರ್ಟ್ ಮಾಡಿ. ಹಾಗೆಯೇ ಮೊದಲ ಬಾರಿಗೆ ನೋಡುವವರು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡ್ಕೊಳ್ಳಿ. ಮುಂದೆ ಇನ್ನೊಂದು ರೆಸಿಪಿಯೊಂದಿಗೆ ನಾನು ನಿಮ್ಮನ್ನು ಸಿಗ್ತೀನಿ ಅಂತ ಹೇಳ್ತಾ ಅಲ್ಲಿ ತನಕ ನಮಸ್ಕಾರ.